ಹಾಯ್ ವಿದ್ಯಾರ್ಥಿಗಳೇ, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು ಇವತ್ತು 5ನೇ ತರಗತಿ ಭಾಗ 2 ಅಧ್ಯಾಯ 5 ಅದರದ್ದು 11ನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳು ಇವತ್ತು ಉದಾಹರಣೆ 4 ನೋಡೋಣ ವಿದ್ಯಾರ್ಥಿಗಳೇ. ಗಾಯತ್ರಿ 25/11/2011 ಆಯುಬ್ ಹಣ್ಣಿನ ಅಂಗಡಿಯಿಂದ ಹಣ್ಣುಗಳನ್ನು ಕೊಂಡಳು. ವಿವರಗಳನ್ನು ಕೆಳಗೆ ಕೊಡಲಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಗಾಯತ್ರಿ 25/11/2011 ಆಯುಬ್ ಹಣ್ಣಿನ ಅಂಗಡಿಯಿಂದ ಹಣ್ಣುಗಳನ್ನು ಕೊಂಡಳು ಅಂದರೆ ಕೊಂಡುಕೊಳ್ಳುತ್ತಾಳೆ ವಿದ್ಯಾರ್ಥಿಗಳೇ. ವಿವರಗಳನ್ನು ಕೆಳಗೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೇಬು ಕಿಲೋಗ್ರಾಮ್ಗೆ ರೂಪಾಯಿ 35ರಂತೆ 2.12 ಕಿಲೋಗ್ರಾಮ್. ಕಿತ್ತಳೆ ಹಣ್ಣು ಕಿಲೋಗ್ರಾಮ್ಗೆ ರೂಪಾಯಿ 28ರಂತೆ 1.12 ಕಿಲೋಗ್ರಾಮ್. ಮಾವಿನ ಹಣ್ಣು ಕಿಲೋಗ್ರಾಮ್ಗೆ ರೂಪಾಯಿ 40ರಂತೆ 3 ಕಿಲೋಗ್ರಾಮ್. ಬಾಳೆಹಣ್ಣು ಕಿಲೋಗ್ರಾಮ್ಗೆ ರೂಪಾಯಿ 17ರಂತೆ 1.14 ಕಿಲೋಗ್ರಾಮ್. ಗಾಯತ್ರಿಯು ಸೇಬು ಕಿಲೋಗ್ರಾಮ್ಗೆ 35 ರೂಪಾಯಿರಂತೆ 2.12 ಕಿಲೋಗ್ರಾಮ್ ತೆಗೆದುಕೊಂಡಿದ್ದಾಳೆ ವಿದ್ಯಾರ್ಥಿಗಳೇ. ಕಿತ್ತಳೆ ಹಣ್ಣು ಕಿಲೋಗ್ರಾಮ್ಗೆ ರೂಪಾಯಿ 28ರಂತೆ 1.12 ಕಿಲೋಗ್ರಾಮ್ ತೆಗೆದುಕೊಂಡಿದ್ದಾಳೆ ವಿದ್ಯಾರ್ಥಿಗಳೇ. ಮಾವಿನ ಹಣ್ಣು ಕಿಲೋಗ್ರಾಮ್ಗೆ ರೂಪಾಯಿ 40ರಂತೆ 3 ಕಿಲೋಗ್ರಾಮ್ ತೆಗೆದುಕೊಂಡಿದ್ದಾಳೆ ವಿದ್ಯಾರ್ಥಿಗಳೇ. ಬಾಳೆಹಣ್ಣು ಕಿಲೋಗ್ರಾಮ್ಗೆ ರೂಪಾಯಿ 17ರಂತೆ 1.14 ಕಿಲೋಗ್ರಾಮ್ ತೆಗೆದುಕೊಂಡಿದ್ದಾಳೆ ವಿದ್ಯಾರ್ಥಿಗಳೇ. ಇವುಗಳಿಗೆ ರಶೀದಿಯನ್ನು ತಯಾರಿಸೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಇವುಗಳಿಗೆ ರಶೀದಿಯನ್ನು ನಾವು ತಯಾರಿಸೋಣ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ನಾವು ನೋಡ್ಬೋದು, ಆಯುಬ್ ಹಣ್ಣಿನ ಅಂಗಡಿ ನಂಬರ್ 24, ಗ್ರಾಹಕರ ಹೆಸರು ಗಾಯತ್ರಿ, ದಿನಾಂಕ 25/11/2011, ಕ್ರಮ ಸಂಖ್ಯೆ, ವಿವರ, ಪರಿಮಾಣ, ಬೆಲೆ, ಒಟ್ಟು ಹಣ. ಮೊದಲೇದು ಸೇಬು 2.12 ಕಿಲೋಗ್ರಾಮ್ ತೆಗೆದುಕೊಂಡಿದ್ದಾಳೆ ವಿದ್ಯಾರ್ಥಿಗಳೇ. ಅಂದರೆ 2.5 kg ಸೇಬು ಹಣ್ಣನ್ನು ತೆಗೆದುಕೊಂಡಿದ್ದಾಳೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ, 2.12 ಯಾವ ರೀತಿ ತೆಗೆದುಕೊಳ್ಳೋಣ? 12. ಹಾಗಾದರೆ ವಿದ್ಯಾರ್ಥಿಗಳೇ, ಇದು ಮಿಶ್ರ ಭಿನ್ನ ರಾಶಿ ಇದೆ. ಹಾಗಾದರೆ ವಿದ್ಯಾರ್ಥಿಗಳು ನಾವು ಏನು ಮಾಡಬೇಕು? ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸೋಣ ವಿದ್ಯಾರ್ಥಿಗಳೇ. 2 2 4 4 1 5 5 ಭಾಗಲೇ 2. ಹಾಗಾದರೆ ವಿದ್ಯಾರ್ಥಿಗಳು ಯಾವ ರೀತಿ ಬರೀತೀರಾ? 2 2 4. ಹಾಗಾದರೆ ವಿದ್ಯಾರ್ಥಿಗಳು 1 ಉಳಿತು, ಬಿಂದು ಕೊಟ್ಟರೆ 10 ಆಯಿತು. 2 5 10. ಹಾಗಾದರೆ ವಿದ್ಯಾರ್ಥಿಗಳೇ, 2.12 ಅಂದರೆ 2.5 ಕಿಲೋಗ್ರಾಮ್. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲೇನು ಮಾಡೋಣ? 35ಕ್ಕೆ 2.5ರಿಂದ ಗುಣಿಸೋಣ ವಿದ್ಯಾರ್ಥಿಗಳೇ. 5 5 25, 2 ಲೀಟ್ರಿ 5 ಲೀಟ್ರಿ, 5 3 15, 15 2 17. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಗುಣಾಕಾರ ಚಿಹ್ನೆ ಇಟ್ರಿ. 2 5 10, 1 ಲೀಟ್ರಿ 0 ಲೀಟ್ರಿ, 2 3 6 6 1 7. ಹಾಗಾದರೆ ವಿದ್ಯಾರ್ಥಿಗಳು ಇವೆರಡನ್ನು ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 5 5, 0 ಕೂಡಿಸು 7 7, 7 ಕೂಡಿಸು 1 8. ಹಾಗಾದರೆ ವಿದ್ಯಾರ್ಥಿಗಳೇ, ಎಷ್ಟು ಸಂಖ್ಯೆ ಬಿಟ್ಟು ಬಿಂದು ಇದೆ? 1 ಸಂಖ್ಯೆ ಬಿಟ್ಟು ಬಿಂದು ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ 1 ಸಂಖ್ಯೆ ಬಿಟ್ಟು ಬಿಂದು ಇಡಬೇಕು. ಹಾಗಾದರೆ ವಿದ್ಯಾರ್ಥಿಗಳು ಒಟ್ಟು ಬೆಲೆಯಲ್ಲಿ ಏನಂತ ಬರೀತೀರಾ? 87 ರೂಪಾಯಿ 50 ಪೈಸೆ. ಎರಡನೇದು ಕಿತ್ತಳೆ ಹಣ್ಣು. ಹಾಗಾದರೆ ವಿದ್ಯಾರ್ಥಿಗಳೇ, 1.12 ಕಿಲೋಗ್ರಾಮ್. 1 ಕಿಲೋ ಕಿತ್ತಳೆ ಹಣ್ಣಿನ ಬೆಲೆ ಎಷ್ಟಿದೆ? 28 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳೇ, 1.12 ಹೆಂಗೆ ಬರೀತೀರಾ? 1.12 ಯಾವ ರೀತಿ ಬರೀತೀರಾ? 2 1 2 2 1 3, 3 ಭಾಗಲೇ 2. ಹಾಗಾದರೆ ವಿದ್ಯಾರ್ಥಿಗಳೇ, 2 1 2. ಹಾಗಾದರೆ ವಿದ್ಯಾರ್ಥಿಗಳು 1 ಉಳಿತು, ಬಿಂದು ಕೊಟ್ಟರೆ 10 ಆಯಿತು. 2 5 10. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟಾಯಿತು? 1.5 kg. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ನೋಡಬೇಕು, 1 kg ಬೆಲೆ ಎಷ್ಟಿದೆ? 28 ರೂಪಾಯಿ ಇದೆ. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ಏನು ಮಾಡಬೇಕು? 1.5ಗೆ 28ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 8 5 40, 4 ಲೀಟ್ರಿ 0 ಲೀಟ್ರಿ, 8 1 8, 8 4 12. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಗುಣಾಕಾರ ಚಿಹ್ನೆ ಇಡ್ತೀರಾ? 2 5 10, 1 ಲೀಟ್ರಿ 0 ಲೀಟ್ರಿ, 2 1 2, 2 1 3. ಹಾಗಾದರೆ ವಿದ್ಯಾರ್ಥಿಗಳು ಈ ಎರಡು ಸಂಖ್ಯೆಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 0 0, 0 ಕೂಡಿಸು 2 2, 3 ಕೂಡಿಸು 1 4. ಹಾಗಾದರೆ ವಿದ್ಯಾರ್ಥಿಗಳು 1 ಸಂಖ್ಯೆ ಬಿಟ್ಟು ಬಿಂದು ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, 1 ಸಂಖ್ಯೆ ಬಿಟ್ಟು ಬಿಂದು ಇಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 42. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಎಷ್ಟು ಬರ್ತೀರಾ? 42 ರೂಪಾಯಿ. ಮೂರನೇದು ಮಾವಿನ ಹಣ್ಣು. ಹಾಗಾದರೆ ವಿದ್ಯಾರ್ಥಿಗಳೇ ಎಷ್ಟಿದೆ? 3 ಕಿಲೋಗ್ರಾಮ್ ಇದೆ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ನೇರವಾಗಿ ಬರಿಬೋದು. ಬೆಲೆ ಎಷ್ಟಿದೆ? 40 ರೂಪಾಯಿ. 40 ರೂಪಾಯಿಗೆ 3ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 3 ಗುಣಾಕಾರ 0 0, 3 4 12. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 120. ಹಾಗಾದರೆ ವಿದ್ಯಾರ್ಥಿಗಳು ಏನು ಬರ್ತೀರಾ? 120 ರೂಪಾಯಿ ಅಂತ ಬರೀತೀರಾ ವಿದ್ಯಾರ್ಥಿಗಳೇ.
ನಾಲ್ಕನೇದು ಬಾಳೆಹಣ್ಣು. ಹಾಗಾದರೆ ವಿದ್ಯಾರ್ಥಿಗಳೇ 1.14 ಕಿಲೋಗ್ರಾಮ್. ಹಾಗಾದರೆ ವಿದ್ಯಾರ್ಥಿಗಳೇ 1 kg ಬಾಳೆಹಣ್ಣಿನ ಬೆಲೆ 17 ರೂಪಾಯಿ. 1.14. ಹಾಗಾದರೆ ವಿದ್ಯಾರ್ಥಿಗಳು ಯಾವ ರೀತಿ ಬರೀತೀರಾ? 4 1 4 4 1 5 5 ಬಾಗಲೇ 4. ಹಾಗಾದರೆ ವಿದ್ಯಾರ್ಥಿಗಳೇ 5ಅನ್ನು 4ರಿಂದ ಭಾಗಿಸಬೇಕು ವಿದ್ಯಾರ್ಥಿಗಳೇ. 4 1 4. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಉಳಿತು? 1 ಉಳಿತು. ಬಿಂದು ಕೊಟ್ಟರಿ 10 ಆಯಿತು. 4 2 8. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಉಳಿತು? 2 ಉಳಿತು. ಬಿಂದು ಕೊಟ್ಟಿದ್ರ 20 ಆಯಿತು. 4 5 20. 1 kgಗೆ ಎಷ್ಟಿದೆ? 17 ರೂಪಾಯಿ ಇದೆ. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ಏನು ಮಾಡಬೇಕು? 1.25ಕ್ಕೆ 17ರಿಂದ ಗುಣಿಸ್ತೀವಿ ವಿದ್ಯಾರ್ಥಿಗಳೇ. 7 5 35. 3 ಲೀಟ್ರಿ 5 ಲೀಟ್ರಿ. 7 2 14 14 3 17. 1 ಲೀಟ್ರಿ 7 ಲೀಟ್ರಿ. 7 1 7 7 1 8. ಇಲ್ಲಿ ಗುಣಾಕಾರ ಚಿಹ್ನೆ ಇಡ್ತೀರಾ ವಿದ್ಯಾರ್ಥಿಗಳೇ. 1 ಗುಣಾಕಾರ 5 5. 1 ಗುಣಾಕಾರ 2 2. 1 ಗುಣಾಕಾರ 1 1. ಹಾಗಾದರೆ ವಿದ್ಯಾರ್ಥಿಗಳೇ ಈ ಎರಡು ಸಂಖ್ಯೆಗಳನ್ನ ಕೂಡಿಸ್ಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 5 5. 5 ಕೂಡಿಸು 7 12. 1 ಲೀಟ್ರಿ 2 ಲೀಟ್ರಿ. 1 ಕೂಡಿಸು 2 3. 3 ಕೂಡಿಸು 8 11. 1 ಲೀಟ್ರಿ 1 ಲೀಟ್ರಿ. 1 ಕೂಡಿಸು 1 2. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 2 ಸಂಖ್ಯೆ ಬಿಟ್ಟು ಬಿಂದು ಇದೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 2 ಸಂಖ್ಯೆ ಬಿಟ್ಟು ಬಿಂದು ಇಡಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 21 ರೂಪಾಯಿ 25 ಪೈಸೆ. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ಬರ್ತೀವಾ? 21 ರೂಪಾಯಿ 25 ಪೈಸೆ. ಹಾಗಾದರೆ ವಿದ್ಯಾರ್ಥಿಗಳೇ ಒಟ್ಟು ಹಣದಲ್ಲಿ ಈ ಎಲ್ಲ ಹಣವನ್ನು ನಾವು ಕೂಡಿಸಬೇಕು ವಿದ್ಯಾರ್ಥಿಗಳೇ. 5 ಕೂಡಿಸು 0 5. 5 ಕೂಡಿಸು 0 5. 5 ಕೂಡಿಸು 0 5. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ 5 ಇಡ್ತೀರಾ. 2 ಕೂಡಿಸು 0 2. 2 ಕೂಡಿಸು 0 2. 2 ಕೂಡಿಸು 5 7. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಬಿಂದು ಇದೆ. ಬಿಂದು ಇಟ್ರಿ. 1 ಕೂಡಿಸು 0 1. 1 ಕೂಡಿಸು 2 3. 3 ಕೂಡಿಸು 7 10. 1 ಲೀಟ್ರಿ 0 ಲೀಟ್ರಿ. 1 ಕೂಡಿಸು 2 3. 3 ಕೂಡಿಸು 2 5. 5 ಕೂಡಿಸು 4 9. 9 ಕೂಡಿಸು 8 17. 1 ಲೀಟ್ರಿ 7 ಲೀಟ್ರಿ. 1 ಕೂಡಿಸು 1 2. ಹಾಗಾದರೆ ವಿದ್ಯಾರ್ಥಿಗಳೇ ಒಟ್ಟು ಮೊತ್ತ ಎಷ್ಟು ಬಂತು? 270 ರೂಪಾಯಿ 75 ಪೈಸೆ. ಹಾಗಾದರೆ ವಿದ್ಯಾರ್ಥಿಗಳ ಪದಗಳಲ್ಲಿ ಯಾವ ರೀತಿ ಬರೀತೀರಾ? ಪದಗಳಲ್ಲಿ ರೂಪಾಯಿ 270 ಮತ್ತು 75 ಪೈಸೆಗಳು ಮಾತ್ರ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಅಂಗಡಿಯವನು ಮೇಲೆ ಸಹಿ ಮಾಡುತ್ತಾನೆ ವಿದ್ಯಾರ್ಥಿಗಳೇ. ಕೆಳಗಿನವುಗಳನ್ನು ಉತ್ತರಿಸಿ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಈ ಕೆಳಗಿನವುಗಳನ್ನ ಉತ್ತರಿಸಬೇಕು ವಿದ್ಯಾರ್ಥಿಗಳೇ. ಮೊದಲೇದು ಹಣ್ಣಿನ ಅಂಗಡಿಯ ಹೆಸರು. ಹಾಗಾದರೆ ವಿದ್ಯಾರ್ಥಿಗಳೇ ಹಣ್ಣಿನ ಅಂಗಡಿಯ ಹೆಸರೇನಿದೆ? ಆಯೂಬ್ ಹಣ್ಣಿನ ಅಂಗಡಿ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಬರೀತೀರಾ? ಆಯೂಬ್ ಹಣ್ಣಿನ ಅಂಗಡಿ. ಎರಡನೇದು ಗ್ರಾಹಕರ ಹೆಸರು. ಹಾಗಾದರೆ ವಿದ್ಯಾರ್ಥಿಗಳ ಗ್ರಾಹಕರ ಹೆಸರೇನಿದೆ ಇಲ್ಲಿ? ಗ್ರಾಹಕರ ಹೆಸರು ಗಾಯತ್ರಿ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಗಾಯತ್ರಿ ಅಂತ ಬರೀತೀರಾ. ಮೂರನೇದು ಹಣ್ಣುಗಳನ್ನು ಕೊಂಡ ದಿನಾಂಕ. ಹಾಗಾದರೆ ವಿದ್ಯಾರ್ಥಿಗಳ ಹಣ್ಣುಗಳನ್ನ ಕೊಂಡ ದಿನಾಂಕ ಏನಿದೆ ಇಲ್ಲಿ? 25 11 2011. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಬರೀತೀರಾ? 25 11 2011. ನಾಲ್ಕನೇದು ಖರೀದಿಸಿದ ಒಟ್ಟು ಪದಾರ್ಥಗಳ ಸಂಖ್ಯೆ. ಖರೀದಿಸಿದ ಒಟ್ಟು ಪದಾರ್ಥಗಳ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳೇ? 1 2 3 4. ಅದರ ವಿದ್ಯಾರ್ಥಿಗಳಲ್ಲಿ ಏನಂತ ಬರೀತೀರಾ? 4. ಐದನೇದು 3 ಕಿಲೋಗ್ರಾಂ ಮಾವಿನ ಹಣ್ಣಿನ ಬೆಲೆ. 3 ಕಿಲೋಗ್ರಾಂ ಮಾವಿನ ಹಣ್ಣಿನ ಬೆಲೆ ಎಷ್ಟು ವಿದ್ಯಾರ್ಥಿಗಳೇ? 120 ರೂಪಾಯಿ. ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರೀತೀರಾ? 120 ರೂಪಾಯಿ. ಆರನೇದು 1 ಕಿಲೋಗ್ರಾಂ ಬಾಳೆ ಹಣ್ಣಿನ ಬೆಲೆ. 1 ಕಿಲೋಗ್ರಾಂ ಬಾಳೆ ಹಣ್ಣಿನ ಬೆಲೆ 17 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳೇ 1 ಕಿಲೋಗ್ರಾಂ ಬಾಳೆಹಣ್ಣಿನ ಬೆಲೆ ಏನಂತ ಬರೀತೀರಾ? 17 ರೂಪಾಯಿ ಅಂತ ಬರೀತೀರಾ ವಿದ್ಯಾರ್ಥಿಗಳೇ. ಏಳನೇದು 2 ಕಿಲೋಗ್ರಾಂ ಸೇಬು ಹಣ್ಣಿನ ಬೆಲೆ. 2 ಕಿಲೋಗ್ರಾಂ ಸೇಬು ಹಣ್ಣಿನ ಬೆಲೆ ಅಂದರೆ ಏನಂತ ಬರೀತೀರಾ? 1 ಕಿಲೋಗ್ರಾಮ್ಗೆ 35 ರೂಪಾಯಿ ಇದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ನಾವು ಇಲ್ಲಿ ಏನು ಮಾಡಬೇಕು? 35ಕ್ಕೆ 2ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 35 ಗುಣಾಕಾರ 2. 2 5 10. 1 ಲೀಟ್ರಿ 0 ಲೀಟ್ರಿ. 2 3 6 1 7. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬರುತ್ತೆ? 70. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರೀತೀರಾ? ರೂಪಾಯಿ 70. ಎಂಟನೇದು 1 ಕಿಲೋಗ್ರಾಂ ಕಿತ್ತಳೆ ಹಣ್ಣಿನ ಬೆಲೆ. ಹಾಗಾದರೆ ವಿದ್ಯಾರ್ಥಿಗಳೇ 1 ಕಿಲೋಗ್ರಾಂ ಕಿತ್ತಳೆ ಹಣ್ಣಿನ ಬೆಲೆ ಎಷ್ಟು ವಿದ್ಯಾರ್ಥಿಗಳೇ? 28 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳೇ 1 ಕಿಲೋಗ್ರಾಂ ಕಿತ್ತಳೆ ಹಣ್ಣಿನ ಬೆಲೆ ಏನಂತ ಬರೀತೀರಾ? 28 ರೂಪಾಯಿ. ಒಂಬತ್ತನೇದು ಖರೀದಿಸಿದ ಎಲ್ಲ ಹಣ್ಣುಗಳ ಒಟ್ಟು ಬೆಲೆ. ಹಾಗಾದರೆ ವಿದ್ಯಾರ್ಥಿಗಳೇ ಎಲ್ಲ ಹಣ್ಣುಗಳನ್ನು ಖರೀದಿಸಿದ ಒಟ್ಟು ಮೊತ್ತ ಅಥವಾ ಒಟ್ಟು ಬೆಲೆ
ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟು ರೂಪಾಯಿ? 270 ರೂಪಾಯಿ 75 ಪೈಸೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರೀತೀರಾ? ರೂಪಾಯಿ 270 ರೂಪಾಯಿ 75 ಪೈಸೆ. ಉದಾಹರಣೆ 5, ಕೆಳಗಿನ ರಶೀದಿಯನ್ನು ಪರೀಕ್ಷಿಸಿ, ತಪ್ಪಿದ್ದರೆ ಸರಿಪಡಿಸಿ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಒಂದು ರಶೀದಿಯನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಪರೀಕ್ಷಿಸಬೇಕು ವಿದ್ಯಾರ್ಥಿಗಳೇ. ತಪ್ಪಿದ್ದರೆ ನಾವು ಅದನ್ನು ಸರಿಪಡಿಸಬೇಕು ವಿದ್ಯಾರ್ಥಿಗಳೇ. ಮಹಿಮಾ ರೆಡಿಮೇಡ್ ಗಾರ್ಮೆಂಟ್ಸ್, MG ರಸ್ತೆ, ಮೈಸೂರು. ಹೆಸರು ಶ್ರೀಮತಿ ಉಷಾ. ಹಾಗಾದರೆ ವಿದ್ಯಾರ್ಥಿಗಳೇ ಈ ರಶೀದಿಯ ನಂಬರ್ 246, ದಿನಾಂಕ 26/11/2011. ಮಹಿಮಾ ರೆಡಿಮೇಡ್ ಗಾರ್ಮೆಂಟ್ಸ್. ಹಾಗಾದರೆ ವಿದ್ಯಾರ್ಥಿಗಳದು ಬಟ್ಟೆ ಅಂಗಡಿ ಇದೆ ವಿದ್ಯಾರ್ಥಿಗಳೇ. ಅದು MG ರಸ್ತೆ ಮೈಸೂರಲ್ಲಿದೆ ವಿದ್ಯಾರ್ಥಿಗಳೇ. ಹೆಸರು ಶ್ರೀಮತಿ ಉಷಾ ಅವರು ಅಲ್ಲಿ ಬಟ್ಟೆಗಳನ್ನು ತೆಗೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳೇ. ರಿಸಿಟ್ನ ನಂಬರ್ ಎಷ್ಟಿದೆ? 246, ದಿನಾಂಕ 26/11/2011 ವಿದ್ಯಾರ್ಥಿಗಳೇ. ಕ್ರಮ ಸಂಖ್ಯೆ, ವಿವರ, ಪರಿಮಾಣ, ಬೆಲೆ, ಒಟ್ಟು ಹಣ. ಹಾಗಾದರೆ ವಿದ್ಯಾರ್ಥಿಗಳು ಮೊದಲನೇದು ಬನಿಯನ್ಗಳು 10 53 ರೂಪಾಯಿ, ಒಟ್ಟು ಹಣ 153 ರೂಪಾಯಿ. ಎರಡನೇದು ನ್ಯಾಪ್ಕಿನ್ಗಳು 8, ಒಂದು ನ್ಯಾಪ್ಕಿನ್ ಬೆಲೆ 12 ರೂಪಾಯಿ 50 ಪೈಸೆ, ಒಟ್ಟು ಹಣ 100 ರೂಪಾಯಿ. ಮೂರನೇದು ಸಾಕ್ಸ್ಗಳು 12 ಜೊತೆ, ಒಂದು ಜೊತೆ ಬೆಲೆ 25 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು ಒಟ್ಟು ಹಣ 500 ರೂಪಾಯಿ. ನಾಲ್ಕನೇದು ಸ್ವೆಟರ್ಗಳು 2, ಒಂದರ ಬೆಲೆ 285 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು ಒಟ್ಟು ಹಣ 285 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು ಒಟ್ಟು ಮೊತ್ತ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ 838 ರೂಪಾಯಿ. ಪದಗಳಲ್ಲಿ 838 ಮಾತ್ರ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಅಂಗಡಿಯನ್ನು ಸಹಿ ಮಾಡ್ತಾನೆ. ಹಾಗಾದರೆ ವಿದ್ಯಾರ್ಥಿಗಳಿದು ರಸೀದಿ ಸರಿಯಾಗಿದೆ ಇಲ್ಲವಾ ಅಥವಾ ನೋಡೋಣ ವಿದ್ಯಾರ್ಥಿಗಳೇ. ಮೊದಲನೇದು ಬನಿಯನ್ಗಳು 10. ಹಾಗಾದರೆ ವಿದ್ಯಾರ್ಥಿಗಳು ಒಂದು ಬನಿಯನ್ ಬೆಲೆ ಎಷ್ಟು? 53 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ಏನು ಮಾಡಬೇಕು? 53ಕ್ಕೆ 10ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 0 ಗುಣಾಕಾರ 3 0, 0 ಗುಣಾಕಾರ 5 0. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಗುಣಾಕಾರ ಚಿಹ್ನೆ ಇಡ್ತೀರಾ? 1 ಗುಣಾಕಾರ 3 3, 1 ಗುಣಾಕಾರ 5 5. ಹಾಗಾದರೆ ವಿದ್ಯಾರ್ಥಿಗಳಿಗೆ ಎರಡು ಸಂಖ್ಯೆಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 0 0, 3 ಕೂಡಿಸು 0 3, 5 ಹೆಂಗಿದ್ದಂಗೆ ಇಟ್ರಿ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 530. ಹಾಗಾದರೆ ವಿದ್ಯಾರ್ಥಿಗಳಿಗೆ ನಾವಿಲ್ಲಿ ಎಷ್ಟು ಬರೀಬೇಕು? 530 ರೂಪಾಯಿ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಎರಡನೇದು ನ್ಯಾಪ್ಕಿನ್ಗಳು 8. ಹಾಗಾದರೆ ವಿದ್ಯಾರ್ಥಿಗಳು ಒಂದು ನ್ಯಾಪ್ಕಿನ್ ಬೆಲೆ ಎಷ್ಟು? 12 ರೂಪಾಯಿ 50 ಪೈಸೆ. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ 100 ಬಂದಿದೆ. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ಉತ್ತರ ಚೆಕ್ ಮಾಡೋಣ. 12 ರೂಪಾಯಿ 50 ಪೈಸೆಗೆ 8ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 8 ಗುಣಾಕಾರ 0 0, 8 5 40, 4 ಲೀಟ್ರಿ 0 ಲೀಟ್ರಿ. 8 5 16, 16 4 20, 2 ಲೀಟ್ರಿ 0 ಲೀಟ್ರಿ. 8 1 8, 8 2 10. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 2 ಸಂಖ್ಯೆ ಬಿಟ್ಟು ಬಿಂದಿದೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 2 ಸಂಖ್ಯೆ ಬಿಟ್ಟು ಬಿಂದು ಇಡ್ತಾರೆ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 100. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 100 ಸರಿಯಾಗಿದೆ. 100 ರೂಪಾಯಿ. ಮೂರನೇದು ಸಾಕ್ಸ್ಗಳು 12 ಜೊತೆ. ಹಾಗಾದರೆ ವಿದ್ಯಾರ್ಥಿಗಳು ಒಂದು ಜೊತೆ ಸಾಕ್ಸ್ ಬೆಲೆ ಎಷ್ಟು? 25 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ನೋಡಬೇಕು 25 ರೂಪಾಯಿಗೆ 12ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 2 5 10, 1 ಲೀಟ್ರಿ 0 ಲೀಟ್ರಿ. 2 5 4 4 1 5. ಹಾಗಾದರೆ ವಿದ್ಯಾರ್ಥಿಗಳಿಗೆ ಗುಣಾಕಾರ ಚಿಹ್ನೆ ಇಡ್ತೀರಾ? 1 × 5 5, 1 × 2 2. ಹಾಗಾದರೆ ವಿದ್ಯಾರ್ಥಿಗಳು ಎರಡು ಸಂಖ್ಯೆನ ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 0 0, 5 ಕೂಡಿಸು 5 10, 1 ಲೀಟ್ರಿ 0 ಲೀಟ್ರಿ. 1 ಕೂಡಿಸು 2 3. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಬಂತು? 300 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು ಎಲ್ಲಿ ಮಾಡಬೇಕು? 300 ರೂಪಾಯಿ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ನಾಲ್ಕನೇದು ಸ್ವೆಟರ್ಗಳು. ಹಾಗಾದರೆ ವಿದ್ಯಾರ್ಥಿಗಳೇ 2. ಹಾಗಾದರೆ ವಿದ್ಯಾರ್ಥಿಗಳೇ ಒಂದು ಸ್ವೆಟರ್ನ ಬೆಲೆ ಎಷ್ಟು? 285 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು 285ಕ್ಕೆ 2ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 2 5 10, 1 ಲೀಟ್ರಿ 0 ಲೀಟ್ರಿ. 2 8 16, 16 1 17, 1 ಲೀಟ್ರಿ 7 ಲೀಟ್ರಿ. 2 5 4 4 1 5. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 570 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳೇ ಎಲ್ಲ ಸಂಖ್ಯೆಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. 0 0. ಹಾಗಾದರೆ ವಿದ್ಯಾರ್ಥಿಗಳಿಗೆ ಬಿಂದು ಇಟ್ರಿ. 0 ಕೂಡಿಸು 0 ಕೂಡಿಸು 0 ಕೂಡಿಸು 0 0. 7 ಕೂಡಿಸು 0 7, 7 ಕೂಡಿಸು 0 7, 7 ಕೂಡಿಸು 3 10, 1 ಲೀಟ್ರಿ 0 ಲೀಟ್ರಿ. 1 ಕೂಡಿಸು 5 6, 6 ಕೂಡಿಸು 3 9, 9 ಕೂಡಿಸು 1 10, 10 ಕೂಡಿಸು 5 15. ಹಾಗಾದರೆ ವಿದ್ಯಾರ್ಥಿಗಳಿಗೆ ಉತ್ತರ ಎಷ್ಟು ಬಂತು? 1500 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಒಟ್ಟು ಮೊತ್ತ ಎಷ್ಟು? 1500 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳಿಗೆ ತಾಳೆ ನೋಡುವುದು ಯಾವ ರೀತಿ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳು ನಾನು ಬಾಕ್ಸ್ನಲ್ಲಿ ಬಿಡಿಸಿದ್ದೀನಿ. ಇಲ್ಲೂ ಕೂಡ 1500 ರೂಪಾಯಿ ಬಂದಿದೆ. ಆದ್ದರಿಂದ ಮತ್ತೊಮ್ಮೆ ನೋಡೋಣ ವಿದ್ಯಾರ್ಥಿಗಳು. ನಾವಿಲ್ಲಿ
ತಾಳೆ ನೋಡು. ಹಾಗಾದರೆ ವಿದ್ಯಾರ್ಥಿಗಳು ಒಂದು ಬನಿಯನ್ ಬೆಲೆ 53 ರೂಪಾಯಿ. ಆದ್ದರಿಂದ 10 ಬನಿಯನ್ಗಳ ಬೆಲೆ 53ಕ್ಕೆ 10ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ, 530 ರೂಪಾಯಿ ಆಯಿತು. ಒಂದು ನ್ಯಾಪ್ಕಿನ್ನ ಬೆಲೆ 12 ರೂಪಾಯಿ 50 ಪೈಸೆ. ಆದ್ದರಿಂದ 8 ನ್ಯಾಪ್ಕಿನ್ಗಳ ಬೆಲೆ ಏನು ಮಾಡ್ತಾರೆ, 12 ರೂಪಾಯಿ 50 ಪೈಸೆಗೆ 8ರಿಂದ ಗುಣಿಸ್ತಾರೆ ವಿದ್ಯಾರ್ಥಿಗಳೇ, 100 ರೂಪಾಯಿ ಆಗುತ್ತದೆ ವಿದ್ಯಾರ್ಥಿಗಳೇ. ಒಂದು ಜೊತೆ ಸಾಕ್ಸ್ಗಳ ಬೆಲೆ 25 ರೂಪಾಯಿ. ಆದ್ದರಿಂದ 12 ಜೊತೆ ಸಾಕ್ಸ್ಗಳ ಬೆಲೆ ಏನು ಮಾಡ್ತೀರಾ, 25ಕ್ಕೆ 12ರಿಂದ ಗುಣಿಸ್ತೀರಾ ವಿದ್ಯಾರ್ಥಿಗಳೇ, 300 ರೂಪಾಯಿ ಆಗುತ್ತದೆ ವಿದ್ಯಾರ್ಥಿಗಳೇ. ಒಂದು ಸ್ವೆಟರ್ನ ಬೆಲೆ 285 ರೂಪಾಯಿ. ಆದ್ದರಿಂದ 2 ಸ್ವೆಟರ್ಗಳ ಬೆಲೆ 285ಕ್ಕೆ 2ರಿಂದ ಗುಣಿಸ್ತೀರಾ ವಿದ್ಯಾರ್ಥಿಗಳೇ, 570 ರೂಪಾಯಿ ಆಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಎಲ್ಲ 4 ಬೆಲೆಗಳನ್ನ ಕೂಡಿಸಿದಾಗ ಒಟ್ಟು ಮೊತ್ತ ಎಷ್ಟಾಗುತ್ತದೆ ವಿದ್ಯಾರ್ಥಿಗಳೇ, ರೂಪಾಯಿ 1050 ರೂಪಾಯಿ. ಕೆಳಕಂಡ ತಪ್ಪುಗಳನ್ನ ಸರಿಪಡಿಸಬೇಕು ವಿದ್ಯಾರ್ಥಿಗಳೇ. ಆದ್ದರಿಂದ ಏನು ಮಾಡ್ತೀರಾ, 10 ಬನಿಯನ್ಗಳ ಬೆಲೆ ಏನು ಮಾಡ್ತೀರಾ, ರೂಪಾಯಿ 530. 2 ಸ್ವೆಟರ್ಗಳ ಬೆಲೆ ಎಷ್ಟು, 570 ರೂಪಾಯಿ. ರಶೀದಿಯ ಒಟ್ಟು ಮೊತ್ತ ಎಷ್ಟು, 1050 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳೇ, ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.